ಹುಷಾರಿಲ್ಲ ಅಂತೇಳಿ ನಮ್ಮ ಅಮ್ಮನ್ನ ಅಡ್ಮಿಟ್ ಮಾಡಿದ್ದೀನಿ. ಅವತ್ತು ನನಗೂ ಹುಷಾರಿರ್ಲಿಲ್ಲ, ನಾನು ಮನೆಗೆ ಬಂದಿದ್ದೀನಿ. ಮಧ್ಯರಾತ್ರಿ 11:15ರಲ್ಲಿ ಫೋನ್ ಮಾಡ್ಬಿಟ್ಟು ಬಾಯಿಗೆ ಬಂದಂಗೆ ಆ ಹೆಂಗ್ಸು ಮಾತಾಡಿದ್ಲು. ಅವಳಿಗಂತೂ ಒಳ್ಳೇದಾಗಲ್ಲ, ಅನುಭವಿಸ್ತಾಳೆ ಆ ಮುಂಡೆ. ಥೂ, ನನ್ನಂತವಳಾಗಿದೆ ಈ ಥರ ಬಾಳಲ್ಲೆಲ್ಲ ಬಾಳ್ತಿರ್ಲಿಲ್ಲಪ್ಪ. ಅಸಹ್ಯ ಆಗುತ್ತೆ ಅವ್ರ ಬಾಳನ್ನ ನೋಡಿದ್ರೆ, ಅಸಹ್ಯ ಅನ್ಸುತ್ತೆ. ಥೂ, ನನ್ನ ಚಪ್ಪಲಿನೂ ಬಾಳಲ್ಲ. ಅಯ್ಯೋ, ಚಪ್ಪಲಿ ಬೇರೆ ಹಾಕಲ್ಲ ಈಗ. ನನ್ನ ಮನೆ ಮುಂದೆ ಬಾಗ್ಲಲ್ಲಿ ಚಪ್ಪಲಿ ಬಿಡ್ತೀವಿ, ಆ ಚಪ್ಪಲಿಗೂ ಬಾಳಲ್ಲ ಅವರು. ಆಮೇಲೆ ಅವರು ಕೋರ್ಟ್ ಹತ್ರ ಸಿಕ್ಕಿ ಹಂಗೆ ಹೇಳಿದಾಗ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಮಸ್ತೆ, ನಾನಿಮ್ಮ ಸೌಮ್ಯಶ್ರೀ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ದಯವಿಟ್ಟು ನಾನು ಮಾಡಿರೋ ತಪ್ಪನ್ನ ನೀವ್ಯಾರು ಮಾಡಬಾರ್ದು ಅಂತ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಮಗೆ ದುಡ್ಡು ಕೊಡಬೇಕು. ಅವರು ಯಾವುದೇ ರೀತಿ ಏನು ತಲೆನೋವಿಲ್ದೇನೆ ಸುಮ್ಮನೆ ಸೈಲೆಂಟಾಗಿ ಕೊಟ್ಟಿದ್ರೆ ಅವ್ರಿಗೂ ತಲೆನೋವಿಲ್ಲ, ನಮಗೂ ತಲೆನೋವಿಲ್ಲ. ಈಗ ಅವ್ರು ಕೊಡದೇ ಇರೋದಕ್ಕೆ ನಾವು ಕೋರ್ಟ್ ಮೆಟ್ಲು ಅಂತ ಹೇಳಿ ಲಾಯರ್ ಫೀಸು, ಕೋರ್ಟಿನ ಫೀಸು ಅಂತ ಹೇಳಿ ಸಿಕ್ಕಾಬಟ್ಟೆ ದುಡ್ಡುಗಳನ್ನ ಕಟ್ತಾ ಇದ್ದೀವಿ. ತುಂಬ ಜನ ಹೇಳ್ತಾ ಇದ್ರು ಹುಷಾರಾಗಿರಿ ಅಕ್ಕ ಅಂತ. ಹುಷಾರಾಗಿ ಆಲ್ರೆಡಿ ಇದ್ದೀನಿ. ಕರ್ಮ ಯಾರನ್ನೂ ಸುಮ್ಮನೆ ಬಿಡಲ್ಲ. ಒಬ್ರಿಗೇನಾದ್ರೂ ತೊಂದರೆ ಮಾಡುತ್ತೋ, ಒಬ್ರಿಗೇನಾರ ಪ್ರಾಬ್ಲಮ್ ಮಾಡಿದ್ರೆ ಆ ಕರ್ಮ ಅನ್ನೋದು ರಿಟರ್ನ್ ಅವ್ರಿಗೆ ಹೊಡೆಯುತ್ತೆ. ನಾವು ಆಲ್ರೆಡಿ ನನಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ತುಂಬ ವಿಡಿಯೋಗಳ್ನು ಕೂಡ ನಾನು ಮಾಡಿ ಹಾಕಿದ್ದೀನಿ. ಆಮೇಲೆ ಆಕ್ಸಿಡೆಂಟ್ ಮಾಡಿಸ್ಬೇಕು, ನಮ್ಮ ಮನೆಗೆ ಬಂದು ಬೇರೇನೋ ಮಾಡಿಸ್ಬೇಕು ಅನ್ನೋ ಥರ ಎಲ್ಲ 2 ಲಕ್ಷ ರೂಪಾಯಿ ಕೊಟ್ಟು ಮಾಡಿಸ್ಬೇಕು ಅಂತೇಳಿ ಆಲ್ರೆಡಿ ಒಬ್ರ ಹತ್ರ ಡೀಲು ಕೂಡ ಮಾಡಿದ್ರು. ಆಮೇಲೆ ಯಾರ ಹತ್ರ ಇವರು ಡೀಲ್ ಮಾಡಿ ಮಾತಾಡಿದ್ರು ಆ ವ್ಯಕ್ತಿನೇ ನನಗೆ ಡೈರೆಕ್ಟು ಅವರೇ ನಮಗೆ ಬಂದು ಈ ಥರ ಹೇಳಿದ್ರು, ಈ ಥರ ನಿಮ್ಮ ಮೇಲೆ ಈ ಥರ ಎಲ್ಲ ಮಾಡಬೇಕು ಅಂತ ಕಾದು ಕೂತಿದ್ದಾರೆ, ಹಿಂಗೆಲ್ಲ ಇದೆ ಅಂತ. ಅದಾದಮೇಲೆ ನಾನು ಯಾರ್ಯಾರು ನಮಗೆ ಈ ಥರ ತೊಂದರೆ ಮಾಡಬೇಕು ಅಂತ ಇದ್ರೋ ಅವ್ರ ಮೇಲೆಲ್ಲ ಆಲ್ರೆಡಿ ನಾನು PCR ಎಲ್ಲ ಮಾಡಿಸಿ ಆಲ್ರೆಡಿ ಅವ್ರದ್ದು ಹೆಸರುಗಳು ಎಲ್ಲ ಕೊಟ್ಟು ಸ್ಟೇಷನ್ನು, ಅದಾದಮೇಲೆ ಯಾರ್ಯಾರು ಏನೇನು ಅಂತ ಹೇಳಿ ವಿಡಿಯೋಗಳನ್ನ ಮಾಡಿ ನಾವು ಆಲ್ರೆಡಿ ಲಾಯರ್ ಹತ್ರ ಎಲ್ಲ ಕೊಟ್ಟಿದ್ದೀವಿ. ನಮ್ಮ ಫ್ಯಾಮಿಲಿಗೆ ಯಾರೇ ಏನೇ ಹೆಚ್ಚು ಕಮ್ಮಿ ಮಾಡಿದ್ರು ಅದು ಯಾರ್ಯಾರು ಅನ್ನೋದು ಹೊರ ಬರುತ್ತೆ, ಅದು ಏನು ಮೀಡಿಯಾದಲ್ಲೇ ಬಂದ್ಬಿಡ್ತಾರೆ. ಹಾಗಾಗಿ ತುಂಬ ಹುಷಾರಾಗೇ ಇರಬೇಕು ಅವರು. ಯಾಕೆಂದರೆ ಯಾರನ್ನೋ ಒಬ್ರನ್ನ ಏನೋ ಹಾಳು ಮಾಡಬೇಕು ಅಂತ ಏನಾರ ಹೋದ್ರೆ ಕೊನೆಗೆ ಅವರು ಕಂಬಿಯಿಂದೇ ಇರ್ತಾರೆ ಅನ್ನೋದನ್ನ ಮರೆತು ಏನಾದರೂ ಮಾಡೋಕ್ಕೆ ಹೋದರೆ ಅವರು ಪಕ್ಕ ಜೈಲೂಟ ಫಿಕ್ಸ್ ಆಗಿರುತ್ತೆ ಅವ್ರಿಗೆ. ತುಂಬ ಜನ ಹೇಳ್ತಾ ಇದ್ರು. ಅದೇ ಒಂದು ತಪ್ಪು ಏನಂತ ಅಂದರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡು ಅಂತ ಹೋಗಿ ಇವತ್ತು ನೋಡಿ ಕೋರ್ಟು ಕಚೇರಿ ಅಂತ ಹೋಗ್ಬೇಕು, ಮಾಡದೇ ಇರೋ ತಪ್ಪಿಗೆ ಅವನು ಯಾರೋ ವಿಡಿಯೋ ಮಾಡ್ತಾನೆ, ಅವನ ವಿಷಯಕ್ಕೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಕಂಪ್ಲೇಂಟ್ ಮಾಡಬೇಕು. ಅವನು ನೋಡಿದ್ರೆ ತಿರುಗೇ ನೋಡಲ್ಲ, ಬರ್ತಾನೆ ಇಲ್ಲ, ನೋಟಿಸ್ ತಗೋತಾ ಇಲ್ಲ. ನಾನು ಹೇಳೋದು, ಒಬ್ರ ಮೇಲೆ ನಾವು ಆಪಾದನೆ ಹಾಕಿದಾಗ ಅವ್ರ ಕಡೆಯಿಂದ ಯಾವ್ದಾರ ರೀತಿಲಿ ಕಂಪ್ಲೇಂಟ್ ಆಯಿತು ಅಂದಾಗ ರೆಸ್ಪಾನ್ಸ್ ಮಾಡಬೇಕು. ಅವ್ನು ನೋಡಿದ್ರೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವನೇನೋ 5 ನಿಮಿಷಕ್ಕೆ ವಿಡಿಯೋ ಮಾಡಿ ಹಾಕ್ಬಿಡ್ತಾನೆ, ಆದರೆ ತಪ್ಪು ನೆಪ್ಪು ಏನಿದೆ ಅಂತ ಹಾಕಬೇಕು ಅಲ್ವಾ? ಇವತ್ತು ನನಗೆ ಕೋರ್ಟಲ್ಲಿ ಒಬ್ಬರು ಸಿಕ್ಕಿದ್ರು, ಗಂಡ ಹೆಂಡತಿ. ನನಗೆ ನಿಜವಾಗ್ಲೂ ಪ್ರಾಮಿಸ್, ಅವ್ರು ಯಾರು ಅಂತ ನನ್ನನ್ನು ತುಂಬ ಜನ ಗುರ್ತಿಸ್ತಾರೆ, ಮಾತಾಡಿಸ್ತಾರೆ. ಕಳ್ಳೊಂದು ಕೇಸ್ ಇತ್ತಲ್ಲ, ಹಂಗಾಗಿ ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದಾಗ ಅವರು ನನ್ನನ್ನು ನೋಡ್ಬಿಟ್ಟು ಮಾತಾಡ್ಸಿದ್ರು. ಸೌಮ್ಯಮ್ಮ, ನಮಸ್ಕಾರ, ನಿಮ್ಮಿಂದ ನಮಗೆ ಒಳ್ಳೇದಾಗಿದೆ ಅಂದರು. ನಾನು ಏನಪ್ಪ ಇವರು, ನಾನೇನು ಒಳ್ಳೇದು ಮಾಡಿದ್ದೀನಿ, ಇವರೇ ಕಿಂಗ್ ಅಂತ ಇದ್ದಾರಲ್ಲ ಅಂತ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತು. ಆಮೇಲೆ ನಾನು ಕೇಳಿದೆ, ಏನು ಹೇಳಿ ಮ್ಯಾಮ್ ಅಂತ. ಇಲ್ಲ, ನಾವು ಈ ಥರ ನಮ್ಮ ಮಗನ ವಿಷಯದಲ್ಲಿ ನಾವು ನಿಮಗೆ ಕಾಲ್ ಮಾಡಿದ್ವಿ. ನೀವು ವಿಡಿಯೋ ಕಾಲಲ್ಲಿ ರಾಯರ ಹತ್ರ ಹೂವು ಪ್ರಸಾದ ಕೇಳಿದ್ರಿ. ಆ ಪ್ರಸಾದ ಕೇಳಿದಾಗ ರಾಯರು ತುಳಸಿ ಪ್ರಸಾದ ಕೊಟ್ಟಿದ ಒಂದು ಸ್ವಲ್ಪ ದಿವಸಕ್ಕೆ ನನ್ನ ಮಗನಿಗೆ ಮದುವೆ ಆಯಿತು. ತುಂಬ ವರ್ಷದಿಂದ ನಮ್ಮ ಮನೇಲಿ ಹುಡುಗಿನ ನೋಡ್ತಾ ಇದ್ವಿ, ಎಲ್ಲೂ ಏನು ಸೆಟ್ ಆಗ್ತಿರ್ಲಿಲ್ಲ. ಅವತ್ತು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ದುಃಖದಿಂದನೇ ಮಾತಾಡಿದ್ವಿ, ನಮ್ಮ ಮಗನಿಗೆ ಒಂದು ಮದುವೆ ಆಗಲಿ ಅಂತ. ಆದರೆ ರಾಯರು ಹೂವು ಕೊಟ್ಟಾದ್ಮೇಲೆ ನನ್ನ ಮಗನಿಗೆ ಸೆಟ್ ಆಯಿತು. ಅದಾದಮೇಲೆ ನಿಮಗೆ ಒಂದ್ಸಲ ಫೋನ್ ಮಾಡಿದ್ವಿ. ಫೋನ್ ಮಾಡಿ ಈ ಥರ ಮದುವೆ ಸೆಟ್ ಆಗಿದೆ, ರಾಯರಿಗೆ ಹೂವು ಕೊಡಬೇಕಿತ್ತು, ನಿಮ್ಮ ಮನೆಗೆ ಬರಬೇಕಿತ್ತು ಅಂತ ಅಂದೆ. ನೀವು ಪಾಪ ಏನು ರೆಸ್ಪಾನ್ಸೇ ಮಾಡಿಲ್ಲ. ಇಲ್ಲಿ ಆಯಿತು, ಓಕೆ ಅಂದ್ಕೊಂಡು ನೀವು ಡಿಲೇ ಮಾಡಿಬಿಟ್ರಿ ಅಮ್ಮ. ನಮ್ಮ ಮಗನಿಗೆ ಮದುವೆನೂ ಕೂಡ ಆಯಿತು. ರಾಯರ ಹತ್ರ ಹೂವು ಪ್ರಶ್ನೆ ಕೇಳಿದ ತಕ್ಷಣ ಒಂದು ಸ್ವಲ್ಪ ದಿನಕ್ಕೆ ರಾಯರು ಹೆಂಗೆ ಹೂವು ಕೊಟ್ಟರು ಅದೇ ಪ್ರಕಾರವಾಗಿ ಮದುವೆ ಎಲ್ಲ ಚೆನ್ನಾಗಿ ನಡೀತು ಅಂತ ಹೇಳಿ ಅವರು ನನ್ನ ಹತ್ರ ತುಂಬ ಹೊತ್ತು ಕೂತ್ಕೊಂಡು ಮಾತಾಡಿದ್ರು. ಎಲ್ಲೋ ಖುಷಿ ಆಯಿತು. ಅವ್ರ ಮುಖದಲ್ಲಿ ಒಂದು ನಗುನ ನೋಡಿದೆ, ದುಃಖನ ಕೊಟ್ಟಿಲ್ಲ ನಾನು. ಅವ್ರ ಮುಖದಲ್ಲಿ ಒಂದು ನಗುನ ನೋಡಿದೆ. ಅವ್ರು ಎಷ್ಟು ಖುಷಿ ಪಟ್ಟರು ಅಂದರೆ, ನಾನು ಅವ್ರ ಮುಖನೇ ನೋಡ್ತಾ ಇದ್ದೆ.
ಜೀವನದಲ್ಲಿ ನಾವು ತುಂಬಾ ನೋವುಗಳನ್ನ ತಿಂದಿದ್ವಿ. ನನ್ ಮಗುನ್ ವಿಷಯದಲ್ಲಂತೂ ನಮ್ಗೆ ಇನ್ನು ಮದ್ವೆನೇ ಆಗಿಲ್ವಲ್ಲ ನನ್ ಮಗುನ್ಗೆ ಅಂತ ತುಂಬಾನೇ ಯೋಚನೆ ಮಾಡ್ತಿದ್ವಿ ಸೌಮ್ಯ ಮ್ಯಾಮ್. ಆದ್ರೆ ನನ್ಗೆ ನಿಜವಾಗ್ಲೂ ರಾಯರು ಕಂಡ್ಬಿಟ್ರು. ನಮ್ದು ಒಂದೇ ಒಂದು ಹರಕೆ ಇದೆ, ಪ್ಲೀಸ್ ಏನಾದ್ರೂ ಮಾಡಿ ನಿಮ್ ಮನೆಗ್ ಬರಕ್ಕೆ ಒಂದು ಅವಕಾಶ ಮಾಡ್ಕೊಡಿ. ರಾಯರಿಗೆ ಒಂದೇ ಒಂದು ಹೂವ ನಾವು ಅವತ್ತು ಹರಕೆ ಮಾಡ್ಕೊಂಡಿದ್ವಿ, ರಾಯರೇ ನನ್ನ ಮಗಂದು ಮದ್ವೆ ಆಗಿದ ತಕ್ಷಣ ನಾನು ಬಂದು ಇಲ್ಲಿ ಒಂದು ಮಲ್ಲಿಗೆ ಹೂವಿನ ಹಾರ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೀನಿ. ಅದೊಂದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಅವರು ಪಾಪ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು. ಆಮೇಲೆ ಅವರು ಕೋರ್ಟ್ ಹತ್ರ ಸಿಕ್ಕಿ ಹಂಗೆ ಹೇಳಿದಾಗ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಏನೋ ನನ್ನಿಂದ ಒಳ್ಳೇದಾಗಿದೆ ಅಂತ ಒಂದು ಖುಷಿನೂ ಕೂಡ ಪಟ್ಟೆ. ನೋಡಿ ಇವತ್ತು ಕೋರ್ಟು ಕಚೇರಿ ಅಂತ ಅಲಿಬೇಕು ಅಂತ ಪರಿಸ್ಥಿತಿನೂ ಕೂಡ ತಂದ್ಬಿಟ್ರು. ಅಲಿಯೋದೇನಿಲ್ಲ, ಅಲಿಯೋಣ. ಏನು ನಾನೇನು ಕೆಲ್ಸಕ್ಕೆ ಹೋಗ್ಬೇಕಾ, ಎಲ್ಲೋಗ್ಬೇಕು, ಏನು ಇಲ್ಲ. ಕೆಲ್ಸಕ್ಕೆ ಹೋಗೋದಾಗಿದ್ರೆ ರಜಾ ಹಾಕ್ಬೇಕು ತಡಿಯಪ್ಪ ಅಂತ ಯೋಚನೆ ಮಾಡಬೇಕಿತ್ತು. ಹಂಗೇನಿಲ್ಲ, ಪರವಾಗಿಲ್ಲ, ನೋಡೋಣ. ಧರ್ಮವೇ ಜಯ, ಧರ್ಮವಾಗಿದ್ದೀನಿ, ಧರ್ಮವಾಗಿ ನಡೀತಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ ಅಂದ್ರೂ ನನ್ನ ನಂಬಿರೋ ದೇವ್ರಿಗೆ ಗೊತ್ತಿರುತ್ತೆ. ಕೋರ್ಟು ನೋಟಿಸ್ ಎಲ್ಲ ಕಳಿಸಿದ್ವಿ, ಬರಲಿಲ್ಲ. ತುಂಬಾ ಅವಮಾನಗಳು, ತುಂಬಾ ಇದೆಲ್ಲ ನಾವು ನೋಡಿದ್ವಿ. ನಮ್ಮ ಮನೇಲೆ ನಮ್ಗೆ 108 ಕಥೆಗಳು, ಸ್ಟೋರಿಗಳು, ನಮ್ಮ ಜೀವನದಲ್ಲಿ ಆಗಿರುವಂಥ ನೋವುಗಳನ್ನೇ ನಾವು ತಡ್ಕೊಳಕ್ಕಾಗಲ್ಲ. ಇವ್ರು ಯಾರೋ ಬೇವರ್ಸಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಬಿಟ್ಟು ಥೂ, ಎಂತ ಅಂದ್ರೆ ನನಗೆ ನಿಜವಾಗ್ಲೂ ಹೆಂಗ್ ಅನ್ಸಿದೆ ಅಂದ್ರೆ ನನ್ನ ಚಪ್ಪಲಿ ತಗೊಂಡು ನಾನು ಹೊಡ್ಕೋಬೇಕು ಅನ್ನಿಸ್ಬಿಟ್ಟಿದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೆಟ್ಟವ್ರು ಇರಲ್ಲ, ಆದ್ರೆ ಎಲ್ಲರೂ ಒಳ್ಳೆಯವ್ರು ಇರಲ್ಲ. ಅದ್ರಲ್ಲಿ ನೋಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ಬೇಕು. ಇಂಥ ದರಿದ್ರಗಳನ್ನ ನನ್ನ ಮನೆಗೆ ಸೇರಿಸ್ಬಿಟ್ಟು ನಿಜವಾಗ್ಲೂ ಬರೀ ನೋವು, ದುಡ್ಡು ಕೊಟ್ಟು ನೋವು. ಈಗ ದುಡ್ಡು ಕೊಟ್ಟಿರ್ತೀನಿ, ಅವ್ರಿಗೆ ಸುಮ್ಮನೆ ಕುತ್ಕೊಳಕ್ ಆಗಲ್ಲ. ಏನಾದ್ರೂ ಮಾಡ್ಬೇಕು ಅಂತ ಬ್ಯಾಕ್ ಸೈಡ್ ಇಂದ ಯಾರನ್ನೋ ಬಿಡೋದು, ಯಾವ್ದೋ ರೀತಿಲಿ ಒಂದೊಂದ ಮಾಡಿರೋದು. ಅವರೆಲ್ಲ ಉದ್ಧಾರ ಆಗ್ತಾರ, ಹಾಳಾಗ್ ಹೋಗ್ಬಿಡ್ತಾರೆ. ಉದ್ಧಾರ ಅಂತೂ ಆಗಲ್ಲ, ಹಾಳಾಗ್ ಹೋಗ್ಬಿಡ್ತಾರೆ, ಸರ್ವನಾಶ ಆಗ್ಬಿಡ್ತಾರೆ ನನ್ನ ಕಣ್ಮುಂದೆ. ನಮ್ಗೆ ಅಷ್ಟು ನೋವು ಕೊಟ್ಟಿದ್ದಾರೆ ಅವರು. 2 ವರ್ಷ ಆಯ್ತು ನಾನು ಕೋರ್ಟು ನೋಟಿಸ್ ಇದು ಮಾಡಿ ಸ್ಟಾರ್ಟ್ ಮಾಡಿ. ಫಸ್ಟ್ ಒಂದು ಲಾಯರ್ನ ಇಟ್ವಿ. ಲಾಯರ್ನ ಇಟ್ಟಾಗ ಆ ಲಾಯರ್ ಹತ್ರ ನಾವು ದುಡ್ಡು ಕೊಟ್ವಿ. ದುಡ್ಡು ಕೊಟ್ಟು ಕೇಸ್ ಎಲ್ಲ ಮೂವ್ ಮಾಡ್ಲಿ ಅಂತೆಲ್ಲ ಕೊಟ್ಟು ಆ ಯಪ್ಪ ಕೇಸ್ನೇ ಮೂವ್ ಮಾಡ್ಲಿಲ್ಲ. ಕೊನೆಗೆ ಮನೇಲಿ ಇಟ್ಕೊಂಡು, ಕೊನೆಗೆ ನಾವು ಕೇಸ್ ನಂಬರ್ ಕೊಡಿ, ಅದು ಕೊಡಿ ಅಂದ್ರೆ ನಾಟಕ ಮಾಡಿದ್ರು. ಕೊನೆಗೆ ಏನಾಯ್ತು, ಅದು 1 ವರ್ಷ, ಅದೊಂದಷ್ಟು ಟೈಮ್ ವೇಸ್ಟ್ ಆಯ್ತಾ, ದಿನ ವೇಸ್ಟ್ ಆಯ್ತಾ. ಅವತ್ತು ಪೇಪರ್ ಎಲ್ಲ ರೆಡಿ ಮಾಡಿ ಕೊಡ್ಬೇಕಾರೆ ನನ್ ಮಳೆ ಗಾಳಿ, ಎಷ್ಟು ಮಳೆ ಗಾಳಿ ಬರ್ತಿತ್ತು ಗೊತ್ತಾ, ಆ ಪೇಪರ್ನೆಲ್ಲ ನಾನು ತಂದು ಕೊಡ್ಬೇಕಾದ್ರೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಹೋದ್ರು ಹೋಗ್ಲಿ ಅಂತ ಆ ದುಡ್ಡು ಬಿಟ್ಬಿಟ್ಟಿದ್ದೆ ನಾನು. ನಮ್ ತಾಯಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದೀನಿ. ಮಧ್ಯರಾತ್ರಿ 11:30 ಫೋನ್ ಮಾಡ್ಬಿಟ್ಟು ನನ್ನ ಮಗಳ ಹತ್ರ ಮಾತಾಡ್ತಾಳೆ ಆ ಬೇವರ್ಸಿ ನನ್ನ ಮಗಳ ಹತ್ರ ಫೋನ್ ಮಾಡ್ಬಿಟ್ಟು ಕೆಟ್ಟದಾಗಿ ಮಾತಾಡ್ತಾಳೆ. ಅವತ್ತು ಡಿಸೈಡ್ ಮಾಡಿದೆ, ನಾ ಏನಾದ್ರೂ ಆಗ್ಲಿ, ನಾವು ಕೊಟ್ಟಿರೋ ದುಡ್ಡು ಅದು ಏನಾದ್ರೂ ಆಗ್ಲಿ, ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಈ ಕೇಸ್ ಮುಂದುವರ್ಸ್ಲೇಬೇಕು ಅಂತ ನಾನು ಸ್ಟಾರ್ಟ್ ಮಾಡಿದೆ. ಥೂ, ಇದು ಒಂದ್ ಜನ್ಮನ, ಕಂಡೋರ್ ದುಡ್ಡಲ್ಲಿ ಜೀವನ ಮಾಡೋದು ಒಂದ್ ಜನ್ಮನ. ನಾವು ಕೊಟ್ಟಿರೋ ದುಡ್ಡು ಪತುರತೆ, ದುಡ್ಡು ಕೊಟ್ಟಿರೋರು ಸರಿ ಇಲ್ಲ, ದುಡ್ಡು ಕೊಟ್ಟಿರೋರು ಸೂಗಳಂತೆ, ಅವ್ರ ದುಡ್ಡು ಪತುರತೆ. ಕಂಡೋರ್ ಮನೆ ದುಡ್ಡಲ್ಲಿ ಸೋಕಿ ಮಾಡಿ ಎಷ್ಟ್ ದಿನ ಬದುಕ್ತಾರೆ, ಒಂದಲ್ಲ ಒಂದು ದಿನ ಸರ್ವನಾಶ ಆಗಿ ಆಯ್ತಾರೆ. ಏನೋ ತಿಳ್ಕೊಂಬಿಟ್ಟವ್ರೆ, ಒಂಟಿ ಹೆಂಗ್ಸು, ಇವಳು ಏನ್ ಬೇಕಾದ್ರು ಮಾಡ್ಬೋದು, ಹೆಂಗ್ ಬೇಕಾರು ಅಂತ. ಮುಂಚೆ ಎಲ್ಲ ಸೈಲೆಂಟ್ ಆಗಿದ್ದೆ, ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ನಾನು ನಿಂತ್ಕೊಂಡ್ಬಿಟ್ಟಿದೀನಿ. ಈಗ ನಾನು ನಿಂತ್ಕೊಂಡ್ಬಿಟ್ಟಿದೀನಿ. ಮೊದ್ಲು ದುಡ್ಡು ಕೊಟ್ಟಿದೀವಲ್ಲ ಅಂತ ಹೇಳಿ ಅವ್ರ ಅಂದಂಗೆ ಆಡ್ದಂಗೆಲ್ಲ ಹಂಚ್ಕೊಂಡ್ಬಿಟ್ಟಿದೀನಿ. ಅವ್ರು ಏನೇನ್ ಅಂತಾರೆ, ಏನೇನ್ ಮಾಡ್ತಾರೆ, ಎಲ್ಲಾರ ಹತ್ರ ಹೋಗ್ಬಿಟ್ಟು ಯಾಕೆ ನೀವು ಮಾತಾಡ್ತಿಲ್ಲ, ಅವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ನಾವು ದುಡ್ಡು ಇಸ್ಕೊಂಡಿದೀವಿ, ಆ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಅವ್ರಿಗೂ ನಮಗೂ ನಡೀತು, ತಂದಾಕಿ ತಮಾಷೆಗಳು ಮಾಡಿದ್ವಿ ಅಂತ ಏನು ಹೇಳಲಿಲ್ಲ. ಅವ್ರು ಸರಿ ಇಲ್ಲ, ಅವ್ರ ಅಂತವ್ರು, ಅವ್ರ ಇಂಥವ್ರು, ಅವ್ರ ಅಂತವ್ರು ಇಂಥವ್ರು ಅಂದ್ಮೇಲೆ ನಮ್ ದುಡ್ಡು ಯಾಕೆ ಇಟ್ಕೊಂಡಿದ್ದಾರೆ? ಇವ್ರು ತಾನೇ, ಇವ್ರು ಪತುರತೆಗಳು, ಇವ್ರು ಪಾಪ, ಇವ್ರು ತುಂಬಾ ನಿಷ್ಠಾವಂತರು, ಇವ್ರೆಲ್ಲಾರುವೆ ಅಂತವ್ರು ಕೊಟ್ಬಿಡ್ಬೇಕು ದುಡ್ಡುಗಳನ್ನ. ಇವತ್ತು ನಾವು ಇವ್ರಿಗೆ ದುಡ್ಡು ಕೊಟ್ಟಿರೋದಲ್ದೆ, ಇದೊಂದು ದುಡ್ಡು 2022ರಲ್ಲಿ ಇವ್ರಿಗೆ ದುಡ್ಡು ಕೊಟ್ಟಿರೋದಲ್ದೆ, ಅದಕ್ ಬೇರೆ ಬಡ್ಡಿ, ಲಾಯರ್ಗೆ ಬೇರೆ ಕೊಡ್ಬೇಕು, ಕೋರ್ಟ್ಗೆ ಫೀಸ್ ಕಟ್ಟಬೇಕು, ತಿಂಗಳ ಫೀಸ್ಗಳು ಕೊಡ್ಬೇಕು. ಒಂದೊಂದ ಎರಡ ಇವ್ರಿಗೆ ದುಡ್ಡು ಕೊಟ್ಟಿ ನಮ್ ದುಡ್ಡು ಇಸ್ಕೋಬೇಕು ಅಂದ್ರೆ, ಇವ್ರಿಗೆ ನಮ್ ದುಡ್ಡು ಇದರಿಂದ ನಮ್ ದುಡ್ಡು ಬ್ಯಾಂಕಿಂದ ಈಸಿಯಾಗಿ ಟ್ರಾನ್ಸ್ಫರ್ ಆಗ್ಬಿಡ್ತು. ಇವ್ರ ಹತ್ರ ನಾವು ದುಡ್ಡು ಇಸ್ಕೋಬೇಕು ಅಂದ್ರೆ ನಾವು ಕೋರ್ಟ್ ಹತ್ರ ಹೋಗಿ, ಕೋರ್ಟ್ ಎಲ್ಲ ಅಲ್ದು
ಇಸ್ಕೋಬೇಕು. ಸುಮ್ನೆ ಬಿಡ್ತಾನ ಭಗವಂತ, ನಾನ್ ನಂಬಿರೋ ರಾಯರು ಕೊಡ್ತಾನ, ಸರಿಯಾಗಿ ಕೊಡೋದು. ನಮ್ ಕಣ್ಣೀರು ನಮ್ ನೋವು ಸುಮ್ನೆ ಬಿಡುತ್ತ ಅವ್ರಿಗೆ? ಥೂ, ನನ್ನಂತವಳಾಗಿದೆ ಈ ತರ ಬಾಳಲ್ಲೆಲ್ಲ ಬಾಳ್ತಿರ್ಲಿಲ್ಲಪ್ಪ. ಅಸಹ್ಯ ಆಗುತ್ತೆ ಅವ್ರ ಬಾಳ್ನ ನೋಡಿದ್ರೆ, ಅಸಹ್ಯ ಅನ್ಸುತ್ತೆ. ಥೂ, ನನ್ ಚಪ್ಲಿನೂ ಬಾಳಲ್ಲ. ಅಯ್ಯೋ, ಚಪ್ಲಿ ಬೇರೆ ಹಾಕಲ್ಲ ಈಗ. ನನ್ ಮನೆ ಮುಂದೆ ಬಾಗ್ಲಲ್ಲಿ ಚಪ್ಲಿ ಬಿಡ್ತೀವ, ಚಪ್ಲಿಗೂ ಬಾಳಲ್ಲ ಅವ್ರು. ಅಂತ ಹೊಲ್ಸದ್ ಜನ, ಅಂತ ಹೊಲ್ಸ್ ಬಾಳ್ತಾ ಇರೋದು. ಅಂತ ಹೊಲ್ಸ್ ಬಾಳ್ನ ನನ್ ಬಾಳಲ್ಲ. ನಮ್ದೇನ್ ಗೊತ್ತಾ, ಯಾರತ್ರನಾರು ತಗೊಂಡಿದೀವ ನೀಟಾಗಿ ವ್ಯವಹಾರ ಮಾಡ್ತೀವಿ. ನೆಕ್ಸ್ಟ್ ಮಧ್ಯರಾತ್ರಿ ಫೋನ್ ಮಾಡಿದ್ರು ನಮ್ಗೆ ಅಮೌಂಟ್ ಹಾಕ್ಬೇಕು. ಆ ರೀತಿಲಿ ನಾವ್ ಇಟ್ಕೊಂಡಿರ್ತೀವಿ ಜನನ. ಇವ್ರ ತರ ಕಚಡ ಜನ ತರ ಈಸ್ಕೊಳ್ಳೋವರ್ಗು ಚೆನ್ನಾಗಿದ್ದು, ಆಮೇಲೆ ಅದೇನ್ ಮಾಡ್ಕೋತೀಯ ಮಾಡ್ಕೋ, ಅದೇನ್ ಬಿಡ್ತೀಯ ಬಿಡು. ನಾಲ್ಗೆನ ಎಕಡನ ಅವ್ರದೆಲ್ಲ. ನಾಲ್ಗೆ ಆಗಿದ್ರೆ ಕರೆಕ್ಟ್ ಆಗಿರೋರು. ನಮ್ಗೆ ಯಾಕೆ ಬೇಕು ಅಂತ. ನಾನು ಒಬ್ಬ ವ್ಯಕ್ತಿ ಮಾತಾಡಲ್ಲ ಅಂದ್ರೆ, ಇವತ್ ನನ್ ಜೊತೆಲಿದ್ ವ್ಯಕ್ತಿ ಮಾತಾಡಲ್ಲ ಅಂದ್ರೆ ಒಂದು ಪಿನ್ನು ಕೂಡ ಇಟ್ಕೊಳಲ್ಲ ನಾನು. ಒಂದು ಪಿನ್ನು ಕೂಡ ಇಟ್ಕೊಳಲ್ಲ. ಅವ್ರಿಗೇನಾರ ಕೊಡ್ಬೇಕು ಅಂದ್ರೆ ಇಮಿಡಿಯೇಟ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಯಾರೇ ಆಗ್ಬೋದು. ಅವ್ರು ಕೊಟ್ಟಿರೋ ಒಂದು ವಸ್ತುನು ಕೂಡ ನಾನು ಇಟ್ಕೊಳಲ್ಲ. ಒಂದು ವಸ್ತುನು ಕೂಡ ಇಟ್ಕೊಳಲ್ಲ. ಅವ್ರೇನಾರ ನಮಗ್ ದುಡ್ಡು ಕೊಟ್ಟಿದ್ರು ಅಂದ್ರೆ ಆ 1 ರೂಪಾಯಿನೂ ಕೂಡ ಇಟ್ಕೊಳಲ್ಲ. ಎಲ್ಲ ಕ್ಲಿಯರ್ ಮಾಡ್ತೀನಿ. ನಾವ್ ಯಾರಿಗ್ ದುಡ್ಡು ಕೊಟ್ಟಿದೀವಿ ಅವ್ರ ಹತ್ರ ನಾವು ಚೀಟಿನೂ ಕೂಡ ಹಾಕಿದ್ವಿ. ಚೀಟಿ ಹಾಕಿ ಕರೆಕ್ಟಾಗಿ ಚೀಟಿ ತಿಂಗಳ ಕಟ್ಟಿದೀವಿ. ತಿಂಗಳ ಕರೆಕ್ಟಾಗಿ ಚೀಟಿ ಕಟ್ಟಿದೀವಿ. ಇವತ್ತು ವ್ಯವಹಾರ ಮಾಡ್ತೀನಿ. ವ್ಯವಹಾರನ ಕರೆಕ್ಟಾಗಿ ಉಳಿಸ್ಕೊಂಡಿರ್ತೀನಿ. ನನಗೆ ಯೋಗ್ಯತೆ ಇದೆ ಅಂದ್ರೆ ಮಾತ್ರ ಸಾಲ ಮಾಡ್ತೀನಿ. ನನಗೆ ಯೋಗ್ಯತೆ ಇಲ್ಲ ಅಂದ್ರೆ ನಾನು ಸಾಲನೂ ಮಾಡಲ್ಲ. ಆದ್ರೆ ಒಬ್ರು ಹೊಟ್ಟೆ ಉರ್ಸ್ಕೊಂಡು ಜೀವನ ಅಂತೂ ನಾವು ಮಾಡೋದೇ ಇಲ್ಲ. ಸೊ ನಾಚಿಕೆ ಆಗ್ಬೇಕು ಅವ್ರು ಬಾಳದಷ್ಟು ಬೆಂಕಿ ಹಾಕ. ದೊಡ್ಡದಕ್ಕೆ ಏನು ತೋರ್ಸ್ಕೊಳ್ಳೋದು, ನಾವು ತುಂಬಾ ರಿಚ್ ಇದೀವಿ ಹಂಗಿದೀವಿ ಅಂತ ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ. ಬೇರೆ ಹೆಣ್ಮಕ್ಳಿಗೆ ಹೋಲ್ಸಿ ಮಾತಾಡೋದು. ಅವಳು ಅವನ್ ತಕ್ಕೋಯ್ತಾರೆ, ಇವಳು ತಕ್ಕೋಯ್ತಾಳೆ, ಅವಳನ್ನ ಮಾಡ್ಕೋತಾಳೆ, ಇವಳನ್ನ ಮಾಡ್ಕೋತಾಳೆ. ಯಾರ್ ಸವಸಾರ ಮಾಡ್ಲಿ, ಆ ಫ್ರೆಂಡ್ಸ್ ಬಗ್ಗೆ ಹೊಗಳಿಲ್ಲ ಅಂದ್ರೆ ಇದೇ ಇಲ್ಲ. ಎಲ್ಲಾರ್ಗೂ ಕಟ್ಬಿಡೋದು. ಅವ್ರ ಏನ್ ಗೊತ್ತಾ, ತಿಳ್ಕೊಳಕ್ ಹೋಗೋದು, ಫ್ರೆಂಡ್ಶಿಪ್ ಮಾಡೋದು ಒಂದು ದುಡ್ಡಿಸ್ಕೊಳಕ್ಕೆ. ಇನ್ನೊಂದು, ಆ ಹೆಣ್ಮಗಳು ಏನ್ ಮಾಡ್ತಾಳೆ, ಅವಳು ಮಾಡಿಲ್ಲ ಅಂದ್ರೂ ಇಲ್ಲ ಇವಳು ಹಿಂಗೆ ಮಾಡ್ತಾಳೆ. ಡ್ರೈವರ್ನ ಕರ್ಕೊಂಡೋಗು, ಡ್ರೈವರ್ನ ಹೋಲಿಸ್ತಾರೆ. ಆಟೋ ಕರ್ಕೊಂಡೋಗು, ಆಟೋದವನ್ನ ಹೋಲಿಸ್ತಾರೆ. ಹೂವ ತರಕ್ ಹೋಗು, ಹೂವನ ಹೂವ ಅವಳ, ಅಯ್ಯೋ ಮಾರ್ಕೆಟ್ ಅಲ್ಲಿ ಯಾರನ್ನೋ ಇಟ್ಕೊಂಡ್ಬಿಟ್ಟವಳಪ್ಪ. ಮಾರ್ಕೆಟ್ ಅಲ್ಲಿ ಇದಾನೆ, ಆ ಮಾರ್ಕೆಟ್ ಅಲ್ಲಿ ಇರೋನ್ನ ಇಟ್ಕೊಂಡ್ಬಿಟ್ಟವಳಲ್ಲ, ಅದಕ್ಕೆ ಅವಳು ವಾರ ಹೂವ ಹಾಕ್ತಾಳೆ. ಥೂ, ನಿಮ್ ಬಾಯಿಗೆ ಹುಳ ಬಂದ್ ಸಾಯ್ರ. ಹೆಂಗೆ ಎಂತೆಂತ ಮಾತಾಡೋರೆ ಅಂದ್ರೆ ಅವ್ರ ಯೋಗ್ಯತೆಗೆ ಇನ್ನು ದುಡ್ಡೇ ಕೊಡಕ್ಕಾಗಿಲ್ಲ. ಇಲ್ಲೇ ತಿಳ್ಕೊಳ್ಳಿ ಅವ್ರ ಯೋಗ್ಯತೆ ಎಂತದ್ದು ಅಂತ. ಅವ್ರ ಯೋಗ್ಯತೆಗೆ ನಮ್ನ ಎಲ್ಲಾರ್ಗು ಹೋಲ್ಸಿ, ನಾವ್ ಹಾಕೋ ಬಟ್ಟೆ ತಾವಿಂದಿಡ್ದಿ ಪ್ರತಿಯೊಬ್ರಿಗೂ ಹೋಲ್ಸಿ ಇಟ್ಬಿಟ್ರು. ಆದ್ರೆ ನಮ್ ದುಡ್ಡೇ ಇಟ್ಕೊಂಡು ಜೀವನ ಮಾಡ್ತಾವ್ರೆ. ನಮ್ ದುಡ್ಡಲ್ಲೇ ಬದುಕ್ತವ್ರೆ. ನಮ್ ದುಡ್ಡಲ್ಲೇ ಜೀವನ ಮಾಡ್ತಾರೆ. ನನ್ನಂತೊಳಗಿದ್ರೆ ನನ್ನ ಬೇಕಾದ್ರೆ ಒಂದ್ ಕಿಡ್ನಿ ಮಾರ್ಬಿಟ್ಟು ಕೊಟ್ಬಿಡ್ತಿದ್ದೆ. ನನ್ ಕಿಡ್ನಿನ ಮಾರ್ಬಿಟ್ಟು ನನ್ ಕೈಲಿ ಏನು ಇಲ್ಲಪ್ಪ ಕೊಡಕ್ಕೆ ಅಂತ ಅಂದಿದ್ರೆ, ನನ್ ಕಿಡ್ನಿನಾರು ಮಾರ್ಬಿಟ್ಟು ತಗೋಪ್ಪ ಇವ್ರ ಸವಸನೆ ಬೇಡ ಅಂತ. ಆದ್ರೆ ಅಂತ ಮಾನ ಮರ್ಯಾದೆ ಏನು ಇಲ್ಲ. ಎಲ್ಲಾರ ಹತ್ರ ಅಯ್ಯೋ ಕೊಟ್ಬಿಟ್ವಪ್ಪ, ನಾವ್ ಕೊಟ್ಬಿಟ್ವಪ್ಪ. ನಿನ್ನ ಮನ್ಸಿಗೆ ನೀನ್ ಕೊಟ್ಟಿದ್ಯಾ, ಆದ್ರೆ ದೇವ್ರ ಲೆಕ್ಕದಲ್ಲಿ ನೀನ್ ಕೊಟ್ಟಿದ್ಯಾ? ದೇವ್ರ ಲೆಕ್ಕದಲ್ಲಿ ನೀನ್ ಕ್ಲಿಯರ್ ಮಾಡಿದ್ಯಾ? ತುಂಬಾ ಹುಷಾರಾಗಿರಿ. ಸೋಷಿಯಲ್ ಮೀಡಿಯಾ ಕೆಲವ್ರಂತೂ ಅಪ್ಪ ಕಾಯ್ತಿರ್ತಾರೆ. ನಿಮ್ ಫ್ರೆಂಡ್ಶಿಪ್ಗಳು ಏನಾರ ಸಿಗ್ಬೇಕು ಅಂತ ದುಡ್ಡು ಕಾಸು ಯಾರ್ ಚೆನ್ನಾಗಿದ್ದಾರೆ ಅಂತ ಸರ್ಚ್ ಮಾಡೋದು. ಇನ್ನೇನ್ ಕೆಲ್ಸ ಇಲ್ಲ. ಯಾವಳಿಗೆ ಲೈಕ್ ಕೊಡ್ತಾಳೆ, ಯಾರು ಏನ್ ಮಾಡ್ತಾಳೆ, ಇವಳೇನ್ ಮಾಡ್ತಾಳೆ, ಅವಳೇನ್ ಮಾಡ್ತಾಳೆ, ಅದೊಂದು ಎಲ್ಲ ಚೆಕಿಂಗ್ ಮಾಡೋದು. ಆಮೇಲೆ ನೀವೇನಾರು ಸ್ವಲ್ಪ ರಿಚ್ ಇದೀರಾ, ಚೆನ್ನಾಗಿದ್ದೀರಾ ಅಂದ್ರೆ ನಿಮ್ ಹತ್ರ ಫ್ರೆಂಡ್ಶಿಪ್ ಮಾಡೋದು ಟ್ರೈ ಮಾಡ್ತಾರೆ. ಬಂದ್ಬಿಟ್ಟು ನಿಮ್ ಮನೇನ ಹಾಳ್ ಮಾಡ್ಬಿಟ್ಟು ಹೊರ್ಟೋಯ್ತಾರೆ. ಏನಾದ್ರೂ ನೀವು ಫ್ರೆಂಡ್ಸ್ಗಳು ಇದೀರಾ ಅಂತ ಇಂಥವ್ರನ್ನೇನಾರು ಒಬ್ರು ನೀವು ಕರ್ಕೊಂಡ್ಬಿಟ್ರೆ ನಿಮ್ ಫ್ರೆಂಡ್ಸ್ ಗ್ರೂಪ್ನ ಚಿತ್ರ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಥೂ, ಅದ್ ಯಾವ ಗಳಿಗೆಲ್ ಕಾಲ್ ಹಾಕುದ್ಲು ಆ ಬೇವರ್ಸಿ. ಆ ಕಾಲ್ ಹಾಕಿತ್ತವಿಂದ ನಮ್ಮ ಮನೆ ನಿಜವಾಗ್ಲೂ ನನ್ ಲೈಫಲ್ಲೇ ಅಷ್ಟೊಂದು ನೋವು ಯಾರು ಕೊಟ್ಟಿಲ್ಲ. ಈ ದುಡ್ಡೊಂದ್ ಸಿಗಾಕೊಳ್ಳಾಗಿ ಅಷ್ಟೇ ಅವಳ ವಿಷಯ, ಅವಳು ಇದು ನಾವು ಮಾತಾಡೋದು. ಇಲ್ಲ ಅಂದ್ರೆ ನನ್ ಚಪ್ಪಲಿ ಬಿಡೋ ಜಾಗದಲ್ಲೂ ಬಿಡ್ತಿರ್ಲಿಲ್ಲ ಅವ್ರ ಮಾತ್ಕೊಳ್ನ. ಥೂ, ಅದ್ ಹೆಂಗಾರ ಜೀವನ ಮಾಡ್ತಾರೋ. ಇಷ್ಟೆಲ್ಲ ಒಂದು ಒಸಿ ಅಂದಿಲ್ಲ ನಾನು, ಒಸಿ ಆಡಿಲ್ಲ ಆ ಬೇವರ್ಸಿಗಳಿಗೆ. ಮಾನ ಮರ್ಯಾದಿನೇ ಇಲ್ಲ. ಎಲ್ಲ ಬಿಟ್ಬಿಟ್ಟು ನಿಂತ್ಕೊಬಿಟ್ಟವ್ರು ಅವ್ರು. ಯಾಕೆಂದ್ರೆ ನಾನು ಒಬ್ಳೇ ಅಲ್ವಲ್ಲ ಮೋಸ ಹೋಗಿರೋಳು. ನನ್ನಂತವ್ರು ಬೇಜಾನ್ ಜನ. ಯಾಕೆಂದ್ರೆ ರಾಘವೇಂದ್ರ ಸ್ಯಾರೀಸ್ ಪೇಜ್ಗೆ ಯಾರ್ಯಾರು ಹೊಸಿ ಜನಕ್ಕೆ ಮೋಸ ಮಾಡಿದಾರಾ? ನನ್ನ ಹತ್ರ ಬೇಜಾನ್ ರೆಕಾರ್ಡ್ ಇದೆ. ಬೇಜಾನ್ ರೆಕಾರ್ಡ್ಗಳೆಲ್ಲ ಇಟ್ಕೊಂಡಿದೀನಿ. ನಾನು ಒಬ್ಳಿಗಾಗಿದ್ರೆ ಓಕೆ, ನನ್ನಂತೂ ಬೇಜಾನ್ ಜನ ಅವ್ರೆ.
ಮನ್ಸಾಕ್ಷಿ ಅನ್ನೋದು ಇದ್ದಿದ್ರೆ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ. ಕೊಟ್ಬಿಡ್ತೀವಪ್ಪ, ನಾವು ಕೊಟ್ಬಿಡ್ತೀವಿ, ನಾವು ಇಟ್ಕೊಳ್ಳೋದೇ ಇಲ್ಲ. ನಿಮ್ ದುಡ್ಡೆಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ನನ್ ಗಂಡ ಕೊಟ್ಟಿಲ್ಲ ಅಂದ್ರೂ ನಾನ್ ಕೊಟ್ಬಿಡ್ತೀನಿ, ನಾನ್ ಗ್ಯಾರಂಟಿ. ಈಗ ಅನ್ಸ್ತಾ ಇದೆ ಅದು ನಾಲ್ಗೆನ ಎಕ್ಕಡನ ಅಂತ. ನಮ್ಗೆ ಯಾಕೆ ಕೊಟ್ಟೆವ್ರೀತ ಹೇಳಿ? 2 ವರ್ಷದಿಂದ ಅಲ್ದಿರೋದು, ಅದಕ್ ಮುಂಚೆ ದುಡ್ಡು ಕೊಟ್ಟಿರೋದು, ಅದಕ್ ಬಡ್ಡಿ ಕಟ್ಟಿರೋದು. 2 ವರ್ಷದಿಂದ ಅಲ್ದಿದೀವಿ. ಕೋರ್ಟು ಕಚೇರಿ ಅಂತ ಅಲ್ದಿದೀವಿ, ಪೊಲೀಸ್ ಸ್ಟೇಷನ್ ಅಂತ ಅಲ್ದಿದೀವಿ. ಅದಕ್ ಮುಂಚೆ ಎಲ್ಲ ಇವ್ರ ಹತ್ರ ಅನ್ಬಾರ್ದು ಮಾತು, ನಾವು ದುಡ್ಡು ಕೊಟ್ಟು ಇವ್ರ ಹತ್ರ ಅನ್ಬಾರ್ದು ಮಾತುಗಳೆಲ್ಲ ಕೇಳಿದೀವಿ. ನಮ್ಗೆ ಎಷ್ಟು ನೋವಾಗಲ್ಲ? ಇವ್ರ ಹತ್ರ ಅನ್ನಿಸ್ಕೋಬೇಕಾ ದುಡ್ಡು ಕೊಟ್ಟು? ಒಂದೊಂದ್ ಅಂದಿದ್ದಾಳ ಅವಳು ಬಾಯಿ ಸೇದೋಗಳು, ಅವಳ ಬಾಯಿಗೆ ಹುಳ ಬಂದ್ ಸಾಯ. ಎಂತ ಮಾತುಗಳು ಆಡಿದಾಳು ಗೊತ್ತಾ ಅವಳು? ಅದು ಪತುರತೆ ಅಂತಾಳೆ. ಪತುರತೆ ಬಾಯಿಲಿ ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ಲ ಅವಳು ಪತುರತೆನ ಅವಳ ಬಾಯಿಗೆ ಹುಳ ಬಂದ್ ಸಾಯ. ಅನುಭವಿಸ್ತಾಳೆ, ಅನುಭವಿಸ್ತಾಳೆ. ಇವತ್ತಲ್ಲ ನಾಳೆ ನನ್ ಕಣ್ ಮುಂದೆನೆ ಅನುಭವಿಸ್ತಾಳೆ ಅವಳು. ಅಷ್ಟು ಹೊಟ್ಟೆ ಉರ್ಸವಳೆ. ಅದು ನಿಜವಾಗ್ಲೂ ಹೇಳಲ್ವಾ, ದುಡ್ಡು ಬೇಕಾರೆ ಸಂಪಾದನೆ ಮಾಡ್ಕೋಬಹುದು. ಈ ಆಡಿರೋ ಮಾತುಗಳನ್ನ ಕೇಳಿದ್ರೆ ಒಂಥರ ಹೆಂಗ್ ಅನ್ಸುತ್ತೆ ಅಂದ್ರೆ, ನಾನು ಏನೋ ಮಾತಾಡಿರ್ಲಿಲ್ಲ, ನಿಜವಾಗ್ಲೂ ಅಂದಂಗೆಲ್ಲ ಅನ್ಸ್ಕೊತಿದೆ. ಯಾಕೇಳಿ, ನಮ್ದು ಬಟ್ಟೆ ಸಿಗಾಕೊಂಡ್ಬಿಟ್ಟಿದೆ, ಆ ಬಟ್ಟೆ ಎಲ್ಲ ಕಿತ್ತಾಕೋಬೇಕಲ್ಲ. ಈಗ ನಾನು ಅರ್ಧೋಗುತ್ತಲ್ಲ ಅನ್ಬಿಟ್ಟು ಅವಳು ಏನಂದ್ರು ಅನ್ಸ್ಕೊಂಡೆ. ಊರ್ ಜನದ ಹತ್ರ ಎಲ್ಲ ನನ್ ಬಗ್ಗೆ ಕೆಡ್ತಾಗ ಹೇಳ್ಕೊಂಬಂದ್ಲು. ಎಲ್ಲ ಕೇಳ್ಕೊಂಡ್ ಸುಮ್ನೆ ಆದೆ, ಸೈಲೆಂಟ್ ಆದೆ. ಕೊನೆಗೆ ಡಿಸೈಡ್ ಮಾಡ್ಕೊಂಡೆ, ಇಲ್ಲ ಇದ್ಯಾಕೋ ಸರಿ ಹೋಗಲ್ಲ, ತಿರುಗ್ ಬಿದ್ರೇನೆ ಸರಿ ಹೋಗೋದು ಅಂತ ತಿರುಗ್ ಬಿದ್ದೆ. ಇವಾಗ ಇವರೆಲ್ಲ ಪತುರತೆರಂತೆ, ಪತುರತೆರು. ಕಂಡೋರ್ ದುಡ್ಡಲ್ಲಿ ತಿನ್ಕೊಂಡು ಜೀವನ ಮಾಡೋರು ಇವರೆಲ್ಲ ಪತುರತೆರ? ಬೇರೆಯವ್ರ ಹೆಣ್ಮಕ್ಳು ಬೇರೆಯವ್ರ ಹತ್ರ ಸರ್ಗಾಸಿ ಜೀವನ ಮಾಡ್ತಾರೆ. ಇವರೆಲ್ಲ ಪಾಪ ಕಂಡೋರ್ ಮನೆಗೆ ಹೋಗಿ ಕನ್ನ ಹಾಕ್ಬಿಟ್ಟು ತಲೆ ಮೇಲೆ ಕೈ ಇಟ್ಬಿಟ್ಟು ಜೀವನ ಮಾಡ್ತಾರೆ. ಇವ್ರು ಗಂಡ ಬಿಟ್ಟಿರೋರು, ಗಂಡ ಇಲ್ದೇ ಇರೋರು, ಗಂಡ ಸತ್ತೋಗಿರೋರೆಲ್ಲ ಇವ್ರ ಹತ್ರ ಸರ್ಗ ಹಾಸ್ಕೊಂಡ್ ಜೀವನ ಮಾಡ್ತಾರೆ. ಇವರೆಲ್ಲ ಪತುರತೆರಲ್ಲ, ಇವರೆಲ್ಲ ಒಂದೊಂದ್ ಕಟ್ಕೊಂಡ್ಬಿಟ್ಟವ್ರಲ್ಲ, ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಒಳ್ಳೆ ಜೀವನ ಮಾಡ್ತಾವ್ರೆ. ಇವ್ರು ನೋಡ್ತಾ ಇದೀವಿ ನಾವು ಇವ್ರ ಜೀವನನ. ನನ್ ದುಡ್ಡಲ್ಲಿ ಜೀವನ ಮಾಡ್ತಾವ್ರೆ ಇಷ್ಟು ವರ್ಷದಿಂದ ಆದ್ರೆ ಯಪ್ಪ ಅಸಹ್ಯ ಆಗುತ್ತೆ, ಅಸಹ್ಯ ಆಗುತ್ತೆ. ನನ್ ದುಡ್ಡಲ್ಲಿ ಜೀವನ ಮಾಡ್ತಾವ್ರೆ 2022ರಿಂದ ಇಲ್ಲಿವರೆಗೂ ನನ್ ಕೊಟ್ಟಿರೋ, ನಾನು ಹಾಕಿರೋ ಭಿಕ್ಷೆಲೇ ತಿಂತಾವ್ರೆ. ಇನ್ನು ನನ್ ಭಿಕ್ಷೆ ಕೊಡಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ, ಯೋಗ್ಯತೆ ಇಲ್ಲ. ಕೋರ್ಟಿಗೆ ಬರ್ಬೇಕಂತೆ ಬಂದಿದೀವಲ್ಲ ಕೋರ್ಟ್ಗೆ. ಈಗ ಒಳ್ಳೇದಂತೂ ಆಗಲ್ಲ, ಅನುಭವಿಸ್ತಾರೆ, ಚೆನ್ನಾಗ್ ಅನುಭವಿಸ್ತಾರೆ. ಯಾಕೆಂದ್ರೆ ನನ್ನ ಒಬ್ಳುದೇ ಅಲ್ಲ ಕಣ್ಣೀರು, ಬೇಜಾನ್ ಜನದ್ದಿದೆ ಕಣ್ಣೀರು. ಚೆನ್ನಾಗ್ ಅನುಭವಿಸ್ತಾರೆ, ಚೆನ್ನಾಗಿ. ಅದ್ರಲ್ಲಿ ಬೇರೆ ಕಿರಿಕು, ಬೇರೆಯವ್ರು ಬಿಟ್ಟಿ ಕಿರಿಕ್ ಮಾಡ್ಸೋದು. ನಾನು ಇಷ್ಟೊತ್ತು ಹಿಂಗ್ ಮಾತಾಡ್ದೆ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಕೆಲವರು ನಮ್ಗೆ ಅಷ್ಟು ನೋವುಗಳನ್ನ ಕೊಟ್ಬಿಟ್ಟಿದ್ದಾರೆ. ನಿಜವಾಗ್ಲೂ ದುಡ್ಡಿನ ವಿಷಯದಲ್ಲಿ ನನ್ನ ಜೀವನದಲ್ಲಿ ಎಷ್ಟೆಷ್ಟೋ ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನ ಕಳ್ಕೊಂಡ್ಬಿಟ್ಟಿದೀನಿ. ಹಂಗಾಗಿ ಈ ದುಡ್ಡಿನ ವಿಷಯದಲ್ಲಿ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ. ಅವತ್ತು ಮಧ್ಯರಾತ್ರಿ ನಮ್ಮಮ್ಮನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ನಾನು ಅವತ್ತು ಹುಷಾರಿಲ್ಲ ಅಂತ ಹೇಳಿ ನಮ್ಮಮ್ಮನ ಅಡ್ಮಿಟ್ ಮಾಡಿದೀನಿ. ಅವತ್ತು ನನಗೂ ಹುಷಾರಿರ್ಲಿಲ್ಲ, ನಾನು ಮನೆಗೆ ಬಂದಿದ್ದೀನಿ. ಮಧ್ಯರಾತ್ರಿ 11:15 ಫೋನ್ ಮಾಡ್ಬಿಟ್ಟು ಬಾಯಿಗೆ ಬಂದಂಗೆ ಆ ಹೆಂಗ್ಸು ಮಾತಾಡಿದ್ಲು. ಅವಳಿಗಂತೂ ಒಳ್ಳೇದಾಗಲ್ಲ, ಅನುಭವಿಸ್ತಾಳೆ, ಆ ಮುಂದೆ ಅನುಭವಿಸ್ತಾಳೆ ಅವಳು. ಅಷ್ಟೆಲ್ಲ ನಮ್ಗೆ ಮಾತಾಡಿದ್ಲು. ಆ ಒಂದು ಇದ್ರ ಮೇಲೆ ನಾನು ಕೋರ್ಟ್ ಕೇಸ್ ಏನ್ ಬೇಡ ಅಂತ ಹಾಕೊಂಡಿರ್ಲಿಲ್ಲ. ಮತ್ತೆ ನಾನು ಅದೆಲ್ಲ ಕೇಳಿದ್ಮೇಲೆ ಇಲ್ಲ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಕೇಸ್ ಹಾಕ್ತೆ. ಅವತ್ತು ಪೇಪರ್ಸ್ ಎಲ್ಲ ತರ್ಬೇಕಾದ್ರೆ ಎಷ್ಟು ಮಳೆ ಗಾಳಿ, ಎಷ್ಟು ಇದಾಗ್ತಿತ್ತು ಗೊತ್ತಾ. ಅಂತದ್ರಲ್ಲಿ ಹೋಗಿ ಬ್ಯಾಂಕ್ ಹೋಗಿ ಪೇಪರ್ಸ್ ನೋಟಿಸ್ ಕೋರ್ಟ್ ಅಲ್ಲಿ ಕೇಸ್ ಮಾಡ್ಬೇಕು ಅಂತ ಹೇಳಿ ಮಳೆ ಗಾಳಿ ಅಂತ ಯೋಚನೆನೂ ಮಾಡ್ದೆ. ಮಳೆಲೆಲ್ಲ ನೆನ್ಕೊಂಡೋಗಿ ಬ್ಯಾಂಕ್ ಅಲ್ಲಿ ಹೋಗಿ ಪೇಪರ್ಸ್ ಎಲ್ಲ ತಗೊಂಡ್ ಬಂದೆ, ತಂದು ಲಾಯರ್ ಕೈಗೆ ಕೊಟ್ಟೆ. ಕೊನೆಗೆ ಲಾಯರ್ನೇ ಅವ್ರ ಕಡೆ ಮಾಡ್ಕೊಂಡ್ರು. ಅದು 1 ವರ್ಷ ಕಾಲ, 6 ತಿಂಗಳು, ವರ್ಷ ಅದು ಹೋಯ್ತು ಟೈಮು. ಅದಾದ್ಮೇಲೆ ಬೇರೆ ಲಾಯರ್ನ ಇಟ್ಟು ಇದ್ ಮಾಡಿದ್ವಿ. ಆಮೇಲೆ ಬೇರೆ ರೀತಿಲೆಲ್ಲ ಪ್ರಾಬ್ಲಮ್ ಮಾಡ್ಸೋದು ಎಲ್ಲ ಮಾಡಿದ್ರು. ಬೇರೆ ರೀತಿಲಿ ಏನೇನೇನೋ, ಒಂದು ಆಕ್ಸಿಡೆಂಟ್ ಮಾಡೋದಕ್ಕೂ, ಇನ್ನೊಂದು ಆಸಿಡ್ ಹಾಕ್ಸ್ಬೇಕು ಅಂತ ಎಲ್ಲ. ಆಮೇಲೆ ನಮ್ಮ ಮನೆಗೆ ಯಾರನ್ನ ಹೆಂಗ್ಸು ಗಂಡ್ಸನ್ನ ಬಿಟ್ಟು ಇವ್ರು ಬೇರೆ ತರ ಅಂತ ಹೇಳಿ ಮೀಡಿಯಾದವ್ರನ್ನ ಕರ್ಸಿ ಬಿಡ್ಬೇಕು ಅಂತ ಏನೇನೇನೋ ಮಾಡಿದ್ರು. ಆದ್ರೆ ನನ್ ಭಾಗದಲ್ಲಿ ರಾಯರಿದ್ದಾರೆ. ನಾನ್ ನಿಜವಾಗ್ಲೂ ಹೇಳ್ತೀನಿ, ನಮ್ಗ್ ದುಃಖ ಆಗ್ತಾ ಇರೋದು ಅದಕ್ಕಲ್ಲ, ನಮ್ಗೆ ಅಷ್ಟು ನೋವು ಕೊಟ್ಬಿಟ್ಟಿದ್ದಾರೆ ಅವರೆಲ್ಲ.
ನಿಜವಾಗ್ಲೂ ಒಳ್ಳೇದಾಗಲ್ಲ, ಅನ್ಭೋಗಿಸ್ತಾರೆ. ನಮ್ದೇ 108 ಕಷ್ಟ, ನಮ್ದು ನನಗ್ 108 ಸಮಸ್ಯೆ. ಅಂಥದ್ರಲ್ಲಿ ಇವ್ರ್ದು ಇವಳೊಬ್ಳು ನಮಗ್ ಕೊಟ್ಟಷ್ಟು ನೋವು ಯಾರೂ ಕೊಡ್ಲಿಲ್ಲ. ನಿಜವಾಗ್ಲೂ ಉದ್ಧಾರ ಅಂತೂ ಆಗಲ್ಲ. ಅನ್ಭೋಗಿಸ್ತಾಳವಳು. ನನಗೆ ಹಿಂಗೆ ಒಬ್ರು ನಮ್ಗೆ ತುಂಬಾ ನೋವು ಕೊಟ್ರು, ನನ್ ಕಣ್ಣು ಮುಂದೆನೆ ಹೋಗ್ಬಿಟ್ರು ಅವ್ರು. ಇದೇ ಕಣ್ಣೀರು, ಇದೇ ನೋವು, ಇದೇ ದುಃಖಲ್ಲೇ ನನ್ ರಾಯರ ಹತ್ರ ಬೇಡ್ಕೊಂಡೆ. ನನ್ ಕಣ್ ಮುಂದೆನೆ ಹೋಗ್ಬಿಟ್ರು. ನೆಕ್ಸ್ಟ್ ಇವ್ರದ್ದು ಏನಾಗುತ್ತೆ ನೋಡೋಣ. ದೇವ್ರಿದ್ದಾರೆ, ದೇವ್ರ ಹತ್ರ ಲೆಕ್ಕಾಚಾರ ಇರುತ್ತೆ. ನನ್ ಕಣ್ಣೀರ್ಗೆ ದಂಡ ಕಟ್ಲೇಬೇಕು, ಕಟ್ತಾರೆ. ಸುಮ್ನೆ ಅಂತೂ ಒಳ್ಳೇದಾಗಲ್ಲ ಇವ್ರಿಗೆ, ಒಳ್ಳೇದಾಗಲ್ಲ. ಒಂಟಿ ಹೆಂಗ್ಸು ಯಾರು ಇಲ್ಲ ಅಂತಲ್ಲ, ನಾವು ಒಂಟಿಯಾಗಿದ್ರುನು ನಮ್ಗೂ ಧೈರ್ಯ ತಾಕತ್ತು ಅನ್ನೋದೆಲ್ಲ ಇದೆ, ಆಯ್ತಾ? ಎಲ್ಲ ಇದೆ ನಮ್ಗುನು. ಆದ್ರೆ ಅವಳಂಗ್ ತಿಳ್ಕೊಂಡ್ಲು, ಇನ್ ಮುಂದೆ ನಮ್ಗೆ ಏನು ಮಾಡಕ್ ಆಗಲ್ಲ, ಇನ್ ಮುಂದೆ ಆಟ ಶುರು. ನೀನ್ ಅಂದಂಗೆಲ್ಲ ಅನ್ಸ್ಕೊಳಕ್ಕೆಲ್ಲ ರೆಡಿ ಇಲ್ಲ. ನಾನ್ ಹಾಕಿರೋ ಭಿಕ್ಷೆ, ನಾವ್ ಕೊಟ್ಟಿರೋ ಭಿಕ್ಷೆಲ್ ನೀನ್ ಬಿದ್ದಿರೋದು. ನಿನ್ ತಾಕತ್ತಿದ್ರೆ ನಾವ್ ಕೊಟ್ಟಿರೋ ಭಿಕ್ಷೆನ ಬಿಸಾಕು. ಚಾಲೆಂಜ್ ಮಾಡಿ ಹೇಳ್ತೀನಿ, ತಂದು ಬಿಸಾಕ್ಬಿಟ್ ಮಾತಾಡು. ನಾವ್ ಕೊಟ್ಟಿರೋ ಭಿಕ್ಷೆ ನಮ್ ದುಡ್ಡಲ್ಲೇ ಬದುಕ್ತಾ ಇದ್ಯಾ, ನಮ್ ದುಡ್ಡಲ್ಲೇ ತಿಂತಾ ಇದ್ಯಾ, ಇವತ್ಗೂ ನನ್ ದುಡ್ಡಲ್ಲೇ, ನನ್ ಋಣದಲ್ಲೇ ಇದ್ಯಾ. ನನ್ ಋಣ ಬೇಡ ಅಂದ್ರೆ ಬಿಸಾಕು. ಕೋರ್ಟಿಂದ ಇಸ್ಕೋಬೇಕು ನಾವು. ಕೊಡುವಾಗ ನಿನ್ಗೆ ಈಸಿಯಾಗಿ ಬಂದ್ಬಿಡ್ತು, ಈಸ್ಕೋವಾಗ ನಾವು ಕೋರ್ಟ್ಗೆಲ್ಲ ಹೋಗ್ಬೇಕು. ನಿನ್ನ ಹತ್ರ ಎಲ್ಲ ಅಂದಂಗ್ ಅನ್ಸ್ಕೋಬೇಕಾ? ನಿನ್ನ ಮನೇಲೂ ರಾಯರಿದ್ದಾರೆ, ನನ್ನ ಮನೇಲೂ ರಾಯರಿದ್ದಾರೆ. ನೋಡೋಣ ಅದೇನಾಗುತ್ತೋ ಆಗ್ಲಿ. ರಾಯರಿದ್ದಾರೆ, ನಮ್ಮಂತವ್ರ ಕಣ್ಣೀರು ನಿನಗೆ ತಡ್ತಿ ಅಂತೂ ಬಿಡಲ್ಲ, ತಟ್ಟುತ್ತೆ. ಬಂದೇ ಬರ್ತೀಯ ರೋಡ್ಗೆ, ಇವತ್ತಲ್ಲ ನಾಳೆ ನೀನು ನಿಂತ್ಕೊಂಡೇ ನಿಂತ್ಕೋತೀಯ. ಬೇರೆಯವ್ರ ಕಣ್ಣೀರಿಂದ ನೀನು ಅನ್ನ ಬೇಯಿಸ್ಕೊಂಡ್ ತಿಂದ್ರೆ ರುಚಿಯಾಗಿರುತ್ತೆ. ಇವತ್ತು ಒಂದಲ್ಲ ಒಂದಿನ ಎಲ್ಲ ವಿಷ ಆಗಿ ಈಚೆ ಬಂದೇ ಬರುತ್ತೆ. ನಾನ್ ಕಕ್ಕಿಸಲ್ಲ, ಭಗವಂತ ಕಕ್ಕಿಸ್ತಾನ ನಿನ್ನ. ನಿನ್ನಂತ ಹೆಂಗ್ಸ ನನ್ ಲೈಫಲ್ಲೇ ನೋಡಿಲ್ಲ, ನಿನ್ನಂತ ಕೆಟ್ಟ ಹೆಂಗ್ಸ್ನ ನನ್ ಲೈಫಲ್ಲೇ ನೋಡಿಲ್ಲ, ನಿನ್ನಂತ ಕೆಟ್ಟ ಹೆಂಗ್ಸ್ನ ನನ್ ಲೈಫಲ್ಲಿ ಹುಟ್ಟ ಬೆಳೆಯ ನೋಡಿಲ್ಲ, ನಿನ್ನಂತ ಕೆಟ್ಟ ಹೆಂಗ್ಸ್ನ. ದಯವಿಟ್ಟು ಹೇಳ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡೋರೆ ನನ್ ನೋಡಿ, ನನ್ ನೋವು, ನನ್ ಕಷ್ಟ, ನನ್ ಪರಿಸ್ಥಿತಿ ಎಲ್ಲ ಹೇಳ್ಕೊಂಡಿದೀನಿ. ದಯವಿಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಶಿಪ್ ಎಲ್ಲ ಮಾಡ್ಕೊಂಡು ನಿಮ್ ಮನೆಗೆಲ್ಲ ಬಿಟ್ಕೊಂಡು ದುಡ್ಡುಗಳನ್ನ ಕೊಟ್ಟು ಕೊನೆಗೆ ನಂತರ ನೋವು ತಿನ್ಬೇಕಾಗುತ್ತೆ. ದಯವಿಟ್ಟು ವಿಡಿಯೋ ಮಾಡ್ತೀರಾ, ವಿಡಿಯೋ ಮಾಡಿ, ಒಳ್ಳೆ ರೀತಿಲಿ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಇಲ್ಲಾಂದ್ರೆ ನಂತರ ಕೋರ್ಟು ಕಚೇರಿ ಅವ್ರ ತರ ಅವ್ರು ಅಂದಂಗೆಲ್ಲ ಅನ್ಸ್ಕೊಂಡು ಹಿಂಗೆಲ್ಲ ಕೂತ್ಕೋಬೇಕಾಗುತ್ತೆ. ದಯವಿಟ್ಟು ಹುಷಾರಾಗಿರಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಆದ್ರೆ ಇಂಥ ದರಿದ್ರಗಳನ್ನ ಮಾತ್ರ ಮನೆ ಮೆಟ್ಲಿಗೆ ಮಾತ್ರ ಹತ್ತಿಸ್ಕೊಳ್ಳೇಬೇಡಿ.